ನಂತರ ಸಿಎಂ ಸಿದ್ದರಾಮಯ್ಯನವರು ಅಷ್ಟೇ ಇದೇ ಸಮಾವೇಶದಲ್ಲಿ ಇದೇ ವೇದಿಕೆಯಲ್ಲಿ ಮಾತನಾಡಿದ್ರು. ಸಿದ್ದರಾಮಯ್ಯ ಸರ್ಕಾರ ಬಿದ್ದೋಗ್ತದೆ ಹಿಂಗಂತ ಒಂದಷ್ಟು ಜನ ಕಾಯ್ತಾ ಇದ್ದಾರೆ. ಕುಮಾರಸ್ವಾಮಿ ಆರ್ ಅಶೋಕ್ ಸರ್ಕಾರ ಅಕಸ್ಮಾತ್ ಬಿದ್ದುಬಿಟ್ರೆ ನಾವು ಸಿಎಂ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. 5 ವರ್ಷ ನಾವೇ ಅಧಿಕಾರವನ್ನ ನಡೆಸ್ತೀವಿ, ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ಹೀಗಂತಂದ್ರು ಸಿದ್ದರಾಮಯ್ಯನವರು. ಜನರ ಆಶೀರ್ವಾದ ಇರೋವರೆಗೂ ಏನೂ ಮಾಡೋಕ್ಕಾಗಲ್ಲ, ನಮ್ಮನ್ನು ಬಗ್ಸಕ್ಕೂ ಆಗಲ್ಲ, ಜಗ್ಸಕ್ಕೂ ಆಗಲ್ಲ. ಶಿಗ್ಗಾವಿ ಚನ್ನಪಟ್ಟಣದಲ್ಲಿ ತಮ್ಮ ಮಕ್ಕಳನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ಅವರನ್ನು ಗೆಲ್ಸೋಕ್ಕೆ 100 ಕೋಟಿ ಖರ್ಚು ಮಾಡಿದ್ರು. ಆದರೆ ಏನೂ ವರ್ಕೌಟ್ ಆಗಲಿಲ್ಲ. ಮತದಾರರು ಅವರು ಗೆದ್ದ ಕ್ಷೇತ್ರದಲ್ಲಿ ನಮ್ಮನ್ನು ಗೆಲ್ಸಿದ್ರು. ಇದರಲ್ಲೇ ಅರ್ಥ ಆಗುತ್ತೆ ನಮ್ಮ ಮೇಲೆ ಎಷ್ಟು ನಂಬಿಕೆ ಇದೆ ಅವ್ರ ಮೇಲೆ ಅಂತ ಹೇಳಿ. ಹೀಗಂತ ಸಿದ್ದರಾಮಯ್ಯನವರು ಸಂಡೂರು ಸಮಾವೇಶದಲ್ಲಿ ಉದ್ಘಾಟನಾ ಸಂದರ್ಭದಲ್ಲಿ ದೀಪವನ್ನು ಬೆಳಗಿ ತದನಂತರ ಎಲ್ಲ ನಾಯಕರು ಕೂಡ ಮಾತನಾಡಿದ್ರು. ಅದರಲ್ಲಿ ಸಿದ್ದರಾಮಯ್ಯನವರು ಕೂಡ ಈ ರೀತಿಯಾಗಿ ಹೇಳಿದ್ರು. ಮೂರು ಉಪಚುನಾವಣೆಗಳನ್ನು ಗೆದ್ದಿದ್ದೀವಿ. ಸಂಡೂರಿನಲ್ಲಿ ತುಕಾರಾಮ್ ಗೆದ್ದಿದ್ರು. ಇದೊಂದು ಕ್ಷೇತ್ರ ನಾವು ಗೆದ್ದಿದ್ದದು. ಶಿಗ್ಗಾಂವ್, ಚನ್ನಪಟ್ಟಣ ನಾವು ಗೆದ್ದಿರಲಿಲ್ಲ. ಅಲ್ಲಿ ಗೆದ್ದಿದ್ದವರು ಯಾರು? ಮಿಸ್ಟರ್ ಕುಮಾರಸ್ವಾಮಿ, ಈಗ ಕೇಂದ್ರದ ಸಚಿವ. ಅವ್ರ ಮಗನ್ನೇ ಕ್ಯಾಂಡಿಡೇಟ್ ಮಾಡಿದ್ರು. ಶಿಗ್ಗಾಂವ್ನಲ್ಲಿ ಗೆದ್ದಿದ್ದವರು ಯಾರು? ಬಸವರಾಜ ಬೊಮ್ಮಾಯಿ. ಅವ್ರ ಮಗನ್ನೇ ಕ್ಯಾಂಡಿಡೇಟ್ ಮಾಡಿದ್ರು. 100 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರು. ಆದರೆ ಜನ, ಚನ್ನಪಟ್ಟಣದ ಜನ, ಶಿಗ್ಗಾಂವ್ನ ಜನ ಅವರನ್ನ ತಿರಸ್ಕಾರ ಮಾಡಿ ಅವರು ಗೆದ್ದಿದ್ದಂಥ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್, ಅಫ್ಕೋರ್ಸ್ DK ಶಿವಕುಮಾರ್ ಮತ್ತು ಅವರ ತಮ್ಮ ಸುರೇಶ್ ಅವರ ಶ್ರಮನೂ ಕೂಡ ಇದೆ. ನಮ್ಮ ಕಾರ್ಯಕರ್ತರ ಶ್ರಮ ಇದೆ. ಶಿಗ್ಗಾಂವ್ನಲ್ಲಿ 25 ವರ್ಷಗಳಿಂದ ನಾವು ಗೆಲ್ಲಕ್ಕಾಗಿರ್ಲಿಲ್ಲ. 25 ವರ್ಷಗಳಿಂದ ನಾವು ಗೆಲ್ಲಕ್ಕಾಗಿರ್ಲಿಲ್ಲ. ಅಲ್ಲೂ ಕೂಡ ಗೆದ್ದು ಈಗಲಾದರೂ ಬಿಜೆಪಿಯವರಿಗೆ ಹೇಳ್ತೀನಿ, ನಾನು JDSನವರಿಗೆ ಹೇಳ್ತೀನಿ, ಜನರ ಮನಸ್ಸನ್ನ, ಜನರ ಆಲೋಚನೆಯನ್ನ ಅರ್ಥ ಮಾಡ್ಕೋಬೇಕು ಅಂತೇಳಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಮುಂದೆ ಯಾರು ಕೂಡ ಸುಳ್ಳು ಹೇಳೋದು ಬಿಡಿ. ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿದೀವ? ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ನಾವು 2028ವರೆಗೂ ಅಧಿಕಾರದಲ್ಲಿ ಇರ್ತೀವಿ. ನಾವು ಅಧಿಕಾರದಲ್ಲಿರೋವರೆಗೆ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ. ಆಮೇಲೆ ಮತ್ತೆ 2028 ನಿಮ್ಮ ಆಶೀರ್ವಾದವನ್ನು ಪಡೆದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಅಧಿಕಾರಕ್ಕೆ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೀವಿ.